ರಾಜ್ಯದಲ್ಲಿ ಆನ್ಲೈನ್ ವಂಚನೆಗಳು ಹೊಸತೇನಲ್ಲ. ಆದರೆ ಈ ಬಾರಿ ಸೈಬರ್ ವಂಚಕರು ಸಿಎಂ ಹೆಸರಿನಲ್ಲೇ ಜನರಿಗೆ ಟೋಪಿ ಹಾಕಿದ್ದು ಉಚಿತ ರೀಚಾರ್ಜ್ ಹೆಸರಿನಲ್ಲಿ ಜನರ ಖಾತೆಗೆ ಕನ್ನ ಹಾಕಿದ್ದಾರೆ. ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಆಸೆ ಆಮಿಷಕ್ಕೆ ಒಳಗಾಕ ಹೋಗಬೇಡಿ, ನಿಮ್ಮನ್ನು ನೀವು ರಕ್ಷಿಸಬೇಡಿ. ತಿಳಿದವ್ರು ನಾವು ಆನ್ಲೈನಲ್ಲಿ ಗೊತ್ತಿದ್ದವರು ಕೂಡ ಲಿಂಕ್ ಕ್ಲಿಕ್ ಮಾಡೋದ್ರಿಂದ ಕಳ್ಕೊಂಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಹೆಸರಲ್ಲೇ ಆನ್ಲೈನ್ ದೋಖಾ. ಮೊಬೈಲ್ಗೆ ಬರೋ ಲಿಂಕ್ ಒತ್ತಿದ್ರೆ ಹಣ ಮಾಯ. ರಾಜ್ಯದಲ್ಲಿ ಇತ್ತೀಚೆಗೆ ಆನ್ಲೈನ್ ದೋಖಾ ಅನ್ನೋದು ಸಾಮಾನ್ಯವಾಗ್ಬಿಟ್ಟಿದೆ. ಜನರು ಎಷ್ಟೇ ಎಚ್ಚರವಾಗಿದ್ರು, ಪೊಲೀಸರು ಎಷ್ಟೇ ಜಾಗೃತಿ ಮೂಡಿಸಿದ್ರು ಸೈಬರ್ ವಂಚನೆ ಪ್ರಕರಣಗಳು ಮಾತ್ರ ಕಡಿಮೆ ಆಗ್ತಾ ಇಲ್ಲ. ಇದೀಗ ಅಚ್ಚರಿ ಎನ್ನುವಂತೆ ಸೈಬರ್ ವಂಚಕರು ಸಿಎಂ ಸಿದ್ದರಾಮಯ್ಯ ಫೋಟೋವನ್ನೇ ಬಳಸಿಕೊಂಡು ಜನರನ್ನ ವಂಚಿಸುತ್ತಿದ್ದಾರೆ. ಹೀಗೆ ಬಾಗಲಕೋಟೆಯಲ್ಲಿ ಮೊಬೈಲ್ ಟು ಮೊಬೈಲ್ ಪಾಸ್ ಆಗ್ತಾ ಇರೋದು ಫೇಕ್ ಲಿಂಕ್. ಮತ್ತೊಂದೆಡೆ ಫೇಕ್ ಲಿಂಕ್ ಓಪನ್ ಮಾಡಿದರೆ ಪ್ರತ್ಯಕ್ಷವಾಗೋ ಸಿದ್ದರಾಮಯ್ಯ ಫೋಟೋ. ಆನ್ಲೈನ್ ವಂಚಕರು 749 ರೂಪಾಯಿಗಳ ಉಚಿತ ರೀಚಾರ್ಜ್ ಅಂತ ಸಿಎಂ ಫೋಟೋ ಬಳಸಿ ಫೇಕ್ ಲಿಂಕ್ ಕ್ರಿಯೇಟ್ ಮಾಡಿದ್ದು ವಾಟ್ಸ್ಆಪ್ ಗ್ರೂಪ್ಗಳಿಗೆ ಹರಿಬಿಟ್ಟಿದ್ದಾರೆ. 749 ರೂಪಾಯಿಗಳ ಉಚಿತ ರೀಚಾರ್ಜ್ ಅಂದ ತಕ್ಷಣ ಅನಕ್ಷರಸ್ಥರ ಜೊತೆಗೆ ವಿದ್ಯಾವಂತರೂ ಕೂಡ ನಿಜ ಇರಬಹುದು ಅಂತ ನಂಬಿ ಲಿಂಕ್ ಓಪನ್ ಮಾಡ್ತಿದ್ದಾರೆ. ತಕ್ಷಣವೇ ಜನರ ಫೋನ್ ಪೇಯಿಂದ ನೇರವಾಗಿ 749 ರೂಪಾಯಿ ಹಣ ಕಡಿತವಾಗಿ ವಂಚಕರ ಖಾತೆಗೆ ಜಮಾ ಆಗ್ತಾ ಇದೆ. 3 ತಿಂಗಳ ರೀಚಾರ್ಜ್ ಅಂತ ಹೇಳಿ ಲಿಂಕ್ ಬಿಡ್ತಾ ಇದ್ದಾರೆ. ಸಿಎಂ ಆಗಿರ್ಬೋದು, ಇನ್ನೊಬ್ಬರು ಆಗಿರ್ಬೋದು, ಅವರ ಫೋಟೋಗಳನ್ನು ಹಚ್ಚಿ ಲಿಂಕ್ ಬಿಡ್ತಾ ಇದ್ದಾರೆ. ಆ ಲಿಂಕ್ ಬಿಡೋದ್ರಿಂದ ನಿಮ್ಮಲ್ಲಿರುವಂಥ ದುಡ್ಡುಗಳು ಕಟ್ ಆಗ್ತಾ ಹೋಗ್ತಾವೆ. ಸೈಬರ್ ವಂಚನೆಗಳ ಬಗ್ಗೆ ಜನರೇ ಜಾಗೃತರಾಗಬೇಕು. ಮೋಸಕ್ಕೆ ಒಳಗಾಗುವ ಮುನ್ನ ಇಂತಹ ಫೇಕ್ ಲಿಂಕ್ಸ್ಗಳ ಬಗ್ಗೆ ಎಚ್ಚರ ವಹಿಸಬೇಕು ಅಂತ ಬಾಗಲಕೋಟೆ ಪೊಲೀಸ್ ಇಲಾಖೆ ಮನವಿ ಮಾಡಿದೆ. ಅದು ಮುಂದೆ ಹಾಗೆ ನೀವು ಸೈಬರ್ ಕ್ರಿಮಿನಲ್ಸ್ನ ಒಂದು ಮೋಸಕ್ಕೆ ಒಳಗಾಗುವಂಥ ಎಲ್ಲ ಸಾಧ್ಯತೆಗಳಿದೆ. ನೀವು ಅದಕ್ಕೆ ಒಂದು ವಿಷಯವನ್ನು ತಲೆಯಿಟ್ಕೊಳ್ಳಿ, ಯಾರು ಕೂಡ ಯಾವುದನ್ನು ಫ್ರೀಯಾಗಿ ಕೊಡೋದಿಲ್ಲ. ಇನ್ಮುಂದೆ ಆದರೂ ಜನರು ಉಚಿತ ಭಾಗ್ಯಗಳಿಗೆ ಮರುಳಾಗದೆ ಸಿಕ್ಕ ಲಿಂಕ್ಗಳನ್ನ ಕ್ಲಿಕ್ ಮಾಡದೆ ಎಚ್ಚೆತ್ತುಕೊಳ್ಬೇಕಾಗಿದೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಮಲ್ಲಿಕಾರ್ಜುನ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬಾಗಲಕೋಟೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.